इकरा पीयू साइंस कॉलेज, आपके भविष्य की हमें है फिक्र। स्टूडेंट के उज्जवल भविष्य के लिए इकरा पीयू साइंस कॉलेज फर्स्ट पीयूसी और सेकंड पीयूसी के लिए एडमिशन शुरू हो चुके हैं। पीसीएमबी और नीट सीईटी कोर्स के ऑफर चल रहे हैं। यहाँ पर तजुर्बेकार स्टाफ, नए तकनीकी लैब, साथ ही स्टूडेंट को वाहन की सुविधा भी दी जाएगी। तो देर किस बात की, आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें। इनका पता इकरा पीयू साइंस कॉलेज, BSNL क्वार्टर्स नियर मनगोली बेस, बीजापुर। अधिक जानकारी के लिए संपर्क करें 9538644299 और 8971021429 पर। स्वागत है आपका बी न्यूज नेशन में। मैं हूं आबिद हुसैन शेख। SSLC रिजल्ट अनाउंस्ड, एक को छोड़कर बाकी सब पास। राज्य के नए एजुकेशन मिनिस्टर नागेश ने SSLC रिजल्ट को अनाउंस करते हुए जानकारी दी है कि राज्य में इस बार 99.9% रिजल्ट आया है। सिर्फ एक को छोड़कर राज्य के सभी स्टूडेंट्स को उनके काबिलियत के मुताबिक रैंकिंग दिए गए हैं। एक स्टूडेंट जो खुद ना आकर दूसरों को एग्ज़ाम के लिए बिठाया था, इसीलिए इस स्टूडेंट को पास ना करते हुए रिजल्ट छोड़ा गया है। 4,70,160 लड़के और 4,01,281 लड़कियां पास हुई हैं। इस बार इनमें 1,28,931 A+ ग्रेड, 2,50,317 A ग्रेड, 2,87,684 B ग्रेड, 1,13,610 C ग्रेड से पास हुए हैं स्टूडेंट्स। इसकी जानकारी दी है शिक्षा मंत्री ने। क्या आगे भी देश का भविष्य इसी तरह बिना मेहनत के ही देश की तरक्की में अपना योगदान देगा? ಇವತ್ತು ನನಗೆ ಖುಷಿ ಆಗ್ತಿದೆ, ಭಾಗವಹಿಸಿದಂಥ ಮಕ್ಕಳಲ್ಲಿ 99.9 ಮಕ್ಕಳುಗಳು ತಮ್ಮ ಉತ್ತೀರ್ಣರಾಗಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಉತ್ತೀರ್ಣರಾಗಿದ್ದಾರೆ ಅಂದರೆ, ಒಂದು ತಮ್ಮ ಪರೀಕ್ಷೆ, ತಮ್ಮ ಪ್ರಶ್ನೆ ಸರಿ ಇದೆ. ಒಂದು ಮಗು ತಾನು ಬರೆಯೋದು ಬಿಟ್ಟು ಬೇರೆಯವ್ರನ್ನ ಎಕ್ಸಾಮ್ ಸೆಂಟರ್ಸ್ ಕಳಿಸಿತ್ತು. ಆ ಕಾರಣದಿಂದ ಆ ಮಗು ಮೇಲೆ ಏನು ಯಾರು ಬಂದು ಬರೀಬೇಕೋ ಅದಕ್ಕೆ ಯಾವ ರೂಲ್ಸಿನ ಪ್ರಕಾರ ಪ್ರಶ್ನೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಈಗ ಮಾನ್ಯ ಸಚಿವರು ಈ ಘೋಷಣೆಗಳು ಮತ್ತೆ ಡಿಕ್ಲರೇಷನ್ ಮಾಡಿ ನಂತರ ಪ್ರಶ್ನೆಗಳು 19-20 ಹುಡುಗರು 4,25,352 ಜನ ಎಕ್ಸಾಮ್ ತಗೊಂಡಿದ್ರು. 20-21 ಬಾಯ್ಸ್ ಈಗ ತಯಾರಾಗ್ತಾ ಇದೆ. ಇನ್ನೊಂದು 2 ನಿಮಿಷ ಕಳಿಸ್ತೀವಿ. ಈಗ ಬ್ರೀಫಿಂಗ್ ಜಾಸ್ತಿ ಹೊತ್ತಾಗಲ್ಲ ಸಾಹೇಬ್ರು, ಒಂದು 2-3 5 ನಿಮಿಷದಲ್ಲಿ ಮುಗಿಸ್ತೀನಪ್ಪ. ಆಮೇಲೆ ಆಯ್ತು. ಅಲ್ಲ, ನಿನಗೆ ಯಾತಕ್ಕೆ ಹೇಳ್ತಿದ್ದೀವಿ ಅಂದರೆ, ಹೆಚ್ಚು ಮಕ್ಕಳು ಹೇಗೆ ತಾಂಡು ಅಂತ ಓದ್ಸ. ಆಯ್ತು ಆಯ್ತು. 20-21 47,161 ಗಂಡ್ಮಕ್ಳು ಎಕ್ಸಾಮ್ ತಗೊಂಡಿದ್ರು. 47,161 ಮಕ್ಕಳು ಸಹಿತ ಪಾಸ್ ಆಗಿದ್ದಾರೆ. 4,70,161 ಮಕ್ಕಳು ಅಂದರೆ 100% ಗಂಡು ಮಕ್ಕಳಲ್ಲಿ ಪಾಸ್ ಆಗಿದ್ದಾರೆ. ಹೆಣ್ಮಕ್ಳಲ್ಲಿ 4,00,000
1282 ಮಕ್ಕಳು ತಾಂಡಿದ್ವು. 4,01,281 ಮಕ್ಕಳು ಪಾಸ್ ಆಗಿವೆ, 99.99%. ಈ ವರ್ಷ 2021ರಲ್ಲಿ A+ ತಗೊಂಡಿರುವಂಥವು ತುಂಬ ಚರ್ಚೆಗೊಳಗಾಗಿತ್ತು. ಕೂತವರೆಲ್ಲ ಪಾಸ್ ಆಗಿಬಿಡ್ತಾರೆ ಅಂದರೆ ಎಲಿಜಿಬಿಲಿಟಿ ಇಲ್ಲದೆ ಇರೋರು ಪಾಸ್ ಮಾಡಿಬಿಡ್ತೀರಾ ಅನ್ನುವಂಥ ಮಾತುಗಳು ಸಮಾಜದಲ್ಲಿ ಕೇಳಿಬರ್ತಿತ್ತು. ಆದರೆ ಮಕ್ಕಳುಗಳು ಹೇಗೆ ತಯಾರಿ ಮಾಡ್ಕೊಂಡು ಬಂದಿದ್ರು ಅನ್ನುವಂಥದ್ದು ಮತ್ತು ಮಕ್ಕಳುಗಳಿಗೆ ಇಂಟ್ರೆಸ್ಟ್ ಎಷ್ಟಿದೆ ಅನ್ನುವಂಥದ್ದು ಈ ರಿಸಲ್ಟಿನ ಮೂಲಕ ನಮ್ಗೆ ಗೊತ್ತಾಗುತ್ತೆ. A+ ಗ್ರೇಡಿನಲ್ಲಿ ಅಂದರೆ 90ರಿಂದ 100 ಮಾರ್ಕ್ಸ್ ತಗೊಂಡಿರುವಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 1,28,931. ಅಂದರೆ 16.52% ಮಕ್ಕಳು 1,28,931 1,28,931 ಪರ್ಸೆಂಟೇಜ್ ಎಲ್ಲ ಅಂದರೆ 16.52% ಆಗುತ್ತೆ. ಅದೇ A ಗ್ರೇಡು ಅಂದರೆ 80ರಿಂದ 89 ಮಾರ್ಕ್ಸಿನ ಮಧ್ಯೆ ಇರುವಂಥವ್ರು 2,50,317 2,50,317 32.07. B ಗ್ರೇಡ್ನವರು 60ರಿಂದ 79 ಮಾರ್ಕ್ಸಿನ ಮಧ್ಯದವರು 2,87,684 2,87,684 36.86%. 2,87,684 36.86. C ಗ್ರೇಡಲ್ಲಿ 35ರಿಂದ 59 ಮಾರ್ಕ್ಸ್ ತಗೊಂಡಿರುವಂಥವ್ರು ಬಿನೇ ಹೇಳಿದ್ದು, B+ ಇಲ್ಲ, ಬಿನೇ. ಸಿನಲ್ಲಿ ಅಂದರೆ 35ರಿಂದ 59 ಮಾರ್ಕ್ಸ್ ತಗೊಂಡಿರುವಂಥ ವಿದ್ಯಾರ್ಥಿಗಳು ಸಂಖ್ಯೆ 1,13,610 1,13,610 ಅಂದರೆ ಪರ್ಸೆಂಟೇಜ್ ವೈ 14.55% ಬರುತ್ತೆ. ಇದರಲ್ಲೂ ನಾವು ಈ ಪರ್ಸೆಂಟೇಜಲ್ಲಿ ಸಹಿತ ನಾವು 9% ಜನಕ್ಕೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಆಗಿರುವಂಥವ್ರು. ಬರೀ 9% ಜನ ಮಾತ್ರ ಇದರಲ್ಲಿ ಈ 14.55%ಅಲ್ಲಿ ಅಂದರೆ 1,13,610 9% ಜನ ಮಾತ್ರ. ಸಂಖ್ಯೆ 9% ಅಂದರೆ ಆಲ್ಮೋಸ್ಟ್ स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।